ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಖರ್ಗೆ ಜೊತೆ ಮಾತನಾಡೋದಕ್ಕೆ ಹೋಗ್ತೀನಿ, ಈಗ ಹೋಗ್ತಾ ಇದ್ದೇನೆ ಖರ್ಗೆ ಜೊತೆ ಮಾತನಾಡೋದಕ್ಕೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡ್ತೇನೆ ಖರ್ಗೆ ಹತ್ರ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರ್ತೇವೆ. 4-5 ತಿಂಗಳ ಹಿಂದೆನೆ ಸಂಪುಟ ಪುನಾರಚನೆ ಬಗ್ಗೆ ಹೇಳಿದ್ರು. ಬಟ್ ಈಗ ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಎಸ್, ನಮ್ಮಲ್ಲಿ 142 MLAಗಳು ಕೂಡ ಸಿಎಂ ಆಕಾಂಕ್ಷಿಗಳಿದ್ದಾರೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಸಚಿವಾಕಾಂಕ್ಷಿಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿರುವಂಥದ್ದು. ಅಂದ್ರೆ 142 ಜನ ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಅಂತ ಹೇಳಿದ್ದಾರೆ. 4-5 ತಿಂಗಳ ಹಿಂದೆನೆ ಸಂಪುಟ ವಿಸ್ತರಣೆ ಬಗ್ಗೆ ಹೇಳಿದ್ರು. ನಮ್ಮಲ್ಲಿ 142 MLAಗಳು ಕೂಡ ಸಿಎಂ ಆಕಾಂಕ್ಷಿಗಳೇ. 4-5 ತಿಂಗಳ ಹಿಂದೆನೆ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಹೇಳಿತ್ತು. ಎಲ್ಲರೂ ಕೂಡ ಸಿಎಂ ಆಕಾಂಕ್ಷಿಗಳೇ, ಅಂದ್ರೆ ಎಲ್ಲರೂ ಕೂಡ ಸಮರ್ಥರೇ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 4-5 ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು, ರೀಸಫಲ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ರೀಸಫಲ್ ಮಾಡೋದು ಸೂಕ್ತ ಅಲ್ಲ, 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಈಗ 20ನೇ ತಾರೀಕಿಗೆ 2.5 ವರ್ಷ ತುಂಬುತ್ತೆ. ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಸರ್ಕಾರ ರಚನೆ ಮಾತಾಡ್ತೀರಿ ಅಂತ ಅಕ್ಕಪಕ್ಕ ಆಸೆಗಳಿಂದ ನೋಡ್ತಾ ಇದ್ದಾರೆ. ಯಾರು ಆಕಾಂಕ್ಷಿಗಳು? ನಮ್ಮಲ್ಲಿ 142 ಜನ MLAಗಳಿದ್ದಾರೆ. 142 ಜನ MLAಗಳು ಆಕಾಂಕ್ಷಿಗಳು. ದೇ ಆರ್ ಡಿಸರ್ವ್ಡ್, ಎಲಿಜಿಬಲ್. 4-5 ತಿಂಗಳಿಂದೆ ಡಿಸಿಎಂ ಡಿಕೆ ಖರ್ಗೆ ಭೇಟಿ ಮಾಡಿದ್ದು ಗೊತ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ಏನು ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಇವತ್ತು ದೆಹಲಿಯಲ್ಲಿ ಮಾತನಾಡುವಾಗ ಹೇಳಿದ್ದಾರೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು, ಆ ಬಗ್ಗೆ ಮಾತನಾಡಿದ್ದಾರೆ. ಖರ್ಗೆ ಸಾಹೇಬರನ್ನ ಡಿಸಿಎಂ ಭೇಟಿಯಾಗಿರೋದು ನಿನ್ನೆ ಗೊತ್ತಿಲ್ಲ ನನಗೆ, ಏನ್ ಮಾತಾಡಿದಾರೆ ಗೊತ್ತಿಲ್ಲ. ಭೇಟಿ ಮಾಡಿರೋದು ಗೊತ್ತು, ಬಟ್ ಏನ್ ಮಾತಾಡಿದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ನವರಾಗಿ ಭೇಟಿ ಮಾಡಲೇಬೇಕಲ್ವ ಅವರು? ಅವರು AICC ಪ್ರೆಸಿಡೆಂಟ್. ಒಂದ್ ವೇಳೆ ಪುನರ್ರಚನೆ ಆದ್ರೆ ಯಾವ ಫಾರ್ಮುಲಾ ಸರ್? ಲೈಕ್ 15 ಜನ ಅದೆಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಂಗೆ. ಖರ್ಗೆ ಸಾಹೇಬರನ್ನ ಡಿಸಿಎಂ ಭೇಟಿಯಾಗಿರೋದು ನಿನ್ನೆ ಗೊತ್ತಿಲ್ಲ ನನಗೆ, ಏನ್ ಮಾತಾಡಿದಾರೆ ಗೊತ್ತಿಲ್ಲ. ಭೇಟಿ ಮಾಡಿರೋದು ಗೊತ್ತು, ಬಟ್ ಏನ್ ಮಾತಾಡಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.